ನಟ ಅನೂಪ್ ರೇವಣ್ಣ ಅವರು ಚೊಚ್ಚಲ ಸಿನಿಮಾ ಲಕ್ಷ್ಮಣ ಮೂಲಕ ಬೆಳ್ಳಿ ತೆರೆಯ ಮೇಲೆ ಗ್ರ್ಯಾಂಡ್ ಎಂಟ್ರಿ ಕೊಡಲು ದಿನಗಣನೆ ಶುರುವಾಗಿದೆ. ಮುಂದಿನ ವಾರ ಅಂದ್ರೆ ಜೂನ್ 24ನೇ ತಾರೀಕು ಬಹುನಿರೀಕ್ಷಿತ ಲಕ್ಷ್ಮಣ ಚಿತ್ರ ತೆರೆ ಕಾಣುವುದು ಕನ್ಫರ್ಮ್ ಆಗಿದೆ. ಲಕ್ಷ್ಮಣ ಅನೂಪ್ ರೇವಣ್ಣ ಅಭಿನಯದ ಮೊದಲ ಸಿನಿಮಾ ಇರಬಹುದು. ಆದರೆ ಸ್ಟಾರ್ ಸಿನಿಮಾಗಳಿಗೆ ಇರಬಹುದಾದ ಹಲವಾರು ವಿಶೇಷತೆಗಳನ್ನ ಲಕ್ಷ್ಮಣ ಚಿತ್ರ ಒಳಗೊಂಡಿದೆ. ಬಣ್ಣ ಹಚ್ಚುವ ಮುನ್ನ ಡಾನ್ಸ್, ಸ್ಟಂಟ್ಸ್ ಹಾಗೂ ಡೈಲಾಗ್ ಡೆಲಿವರಿಯಲ್ಲಿ ಸಕಲ ತಯಾರಿ ಮಾಡಿಕೊಂಡಿದ್ದ ನಟ ಅನೂಪ್ ಲಕ್ಷ್ಮಣ ಚಿತ್ರದ ಮೂಲಕ ಆರ್ ಚಂದ್ರು ಮಾರ್ಗದರ್ಶನದಲ್ಲಿ ಅಕ್ಷರಶಃ ಆಕ್ಷನ್ ಹೀರೋ ಆಗಿದ್ದಾರೆ. ಈಗಾಗಲೇ ಟ್ರೇಲರ್ನಲ್ಲಿ ನೀವೆಲ್ಲರೂ ನೋಡಿರುವಂತೆ ನಟ ಅನೂಪ್ ಮಾಡಿರುವ ಸಾಹಸ ದೃಶ್ಯಗಳು ಮೈನವಿರೇಳಿಸುತ್ತವೆ. ಕಿಚ್ಚ ಸುದೀಪ್ ನಿರ್ಮಾಣದ ರಾಹುಲ್ ನಾಯಕನಾಗಿ ಅಭಿನಯಿಸಿರುವ ಜಿಗರ್ ತಂಡ ಚಿತ್ರಕ್ಕೆ ಯುಎ ಸರ್ಟಿಫಿಕೇಟ್ ಸಿಕ್ಕಿದೆ. ಇದು ರವಿಶಂಕರ್ ಅವರು ಕನ್ನಡದಲ್ಲಿ ಅಭಿನಯಿಸಿರುವ 50ನೇ ಚಿತ್ರವಾಗಿದ್ದು, ಈ ಚಿತ್ರದಲ್ಲಿ ಅವರು ಒಂದು ಹಾಡನ್ನ ಹಾಡಿದ್ದಾರೆ. ಸಂಯುಕ್ತ ಹೊರನಾಡು ಈ ಚಿತ್ರದ ಹೀರೋಯಿನ್ ಆಗಿದ್ದು, ಜೂನ್ 24ನೇ ತಾರೀಕು ಈ ಚಿತ್ರ ತೆರೆಗೆ ಬರಲಿದೆ. ಚಿಕ್ಕಣ್ಣ ಈ ಚಿತ್ರದಲ್ಲಿ ರಾಹುಲ್ಗೆ ಸ್ನೇಹಿತನಾಗಿ ಅಭಿನಯಿಸಿದ್ದಾರೆ. ಅರ್ಜುನ್ ಜನ್ಯ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಬಾಲಿವುಡ್ನಲ್ಲಿ ನೆಲೆಯೂರಿದ್ದ ಕೊಡಗಿನ ಕುವರಿ ನಿಧಿ ಸುಬ್ಬಯ್ಯ ಸ್ಯಾಂಡಲ್ವುಡ್ ಕಡೆ ಮರಳಿ ಮುಖ ಮಾಡ್ತಿರುವುದು ನನ್ನ ನಿನ್ನ ಪ್ರೇಮಕತೆ ಚಿತ್ರದ ಮೂಲಕ. ನನ್ನ ನಿನ್ನ ಪ್ರೇಮಕತೆ ಚಿತ್ರದಲ್ಲಿ ಉತ್ತರ ಕರ್ನಾಟಕದ ಬೆಡಗಿಯಾಗಿ ಸಂಪ್ರದಾಯಸ್ಥ ಹೆಣ್ಣು ಮಗಳಾಗಿ ಸೀರೆ ಸಲ್ವಾರ್ನಲ್ಲಿ ಮಿಂಚಲಿದ್ದಾರೆ. ನಿಧಿ ಸುಬ್ಬಯ್ಯ ಹೃದಯಕ್ಕೆ ಪ್ರೇಮ ಬಾಣ ಬಿಡುವ ಹುಡುಗನಾಗಿ ವಿಜಯ ರಾಘವೇಂದ್ರ ಅಭಿನಯಿಸಿದ್ದಾರೆ. ಶಿವು ಜಮಖಂಡಿ ಚೊಚ್ಚಲ ಬಾರಿ ನಿರ್ದೇಶನ ಮಾಡಿದ್ದಾರೆ. ಚಿತ್ರೀಕರಣ ಪೂರ್ಣಗೊಂಡಿದ್ದು, ಮುಂದಿನ ತಿಂಗಳು ನನ್ನ ನಿನ್ನ ಪ್ರೇಮಕತೆ ತೆರೆಗೆ ಬರಲಿದೆ. ಜೀವ ಬಂದಿತು ಪ್ರೀತಿಗಾಗಿ. ಮಿಸ್ಟರ್ ರಘುವರ್ಧನ್, ನಿನ್ನ ಮಗಳನ್ನ ಕಿಡ್ನಾಪ್ ಮಾಡಿದೀವಿ. ಯಾರು ನೀನು? ಹೊಸ ಹುಡುಗ ನವನೀತ್ ನಿರ್ದೇಶನದ ಕೃಷ್ಣ ಚೈತನ್ಯ ನಿರ್ಮಾಣದ ತಿಲಕ್ ರೋಹಿತ್ ಅಭಿನಯದ ಕರ್ವಾವನ್ನ ಬಾಲಿವುಡ್ನ ಪ್ರತಿಷ್ಠಿತ ಫಿಲ್ಮ್ ಮೇಕಿಂಗ್ ಕಂಪನಿಯೊಂದು ರೆಕಾರ್ಡ್ ಮೊತ್ತ ಕೊಟ್ಟು ಕರ್ವಾ ಚಿತ್ರದ ಡಬ್ಬಿಂಗ್ ರೈಟ್ಸ್ ಅನ್ನ ಪಡೆದಿದೆ. ದಾಖಲೆ ಬೆಲೆ ಎಷ್ಟು ಎಂಬುದು ಬಹಿರಂಗವಾಗಿಲ್ಲ. ಈ ಮಧ್ಯೆ ಕರ್ವಾ ಚಿತ್ರವನ್ನ ಹಿಂದಿ ಭಾಷೆಗೆ ರೀಮೇಕ್ ಮಾಡುವ ಬಗ್ಗೆ ಕೂಡ ಮಾತುಕತೆ ನಡೆಯುತ್ತಿದೆ. ಹೇಳಿ ಕೇಳಿ ಬಾಲಿವುಡ್ನಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರಗಳಿಗೆ ಬೇಡಿಕೆ ಹೆಚ್ಚು. ಕರ್ವಾ ಚಿತ್ರದಲ್ಲಿ ಕಡೆವರೆಗೂ ಕುತೂಹಲ ಇರುವುದರಿಂದ ಬಿ-ಟೌನ್ ಮಂದಿ ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ದೆವ್ವ ಭೂತ ಎಲ್ಲ ಇದೆ ಅಂತ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ಬಿಟ್ಟು ಯಾರು ಅದನ್ನು ಕೊಂಡ್ಕೊಳ್ಳೋದಕ್ಕೂ ಮುಂದೆ ಬರ್ತಾ ಇಲ್ಲ. ಸ್ಯಾಂಡಲ್ವುಡ್ನಲ್ಲಿ ದನ ಕಾಯೋನು ಚಿತ್ರ ತಯಾರಾಗಿ 6 ತಿಂಗಳೇ ಕಳೆದು ಹೋಯ್ತು. ಆದ್ರೆ ಸಿನಿಮಾ ಮಾತ್ರ ಯಾವಾಗ ತೆರೆಗೆ ಬರುತ್ತೆ ಅನ್ನೋದು ಇನ್ನೂ ಪಕ್ಕಾ ಆಗಿಲ್ಲ. ತೆಲುಗಿನ ಸೂಪರ್ ಸ್ಟಾರ್ ನಟ ನಾಗಾರ್ಜುನನ ಪುತ್ರ ಅಖಿಲ್ ಅಕ್ಕಿನೇನಿ ಅಭಿನಯದ ಅಖಿಲ್ ಸಿನಿಮಾದ ವಿತರಣಾ ಹಕ್ಕುಗಳನ್ನು ಕರ್ನಾಟಕದಲ್ಲಿ ಕೋಟಿಗಳಿಗೆ ಪಡೆದುಕೊಂಡ ಆರ್ಎಸ್ ಪ್ರೊಡಕ್ಷನ್ಸ್ ಅದರಲ್ಲಿ ಸಂಪೂರ್ಣ ನಷ್ಟ ಅನುಭವಿಸಿದ್ರಿಂದ ಇದೇ ಸಂಸ್ಥೆ ನಿರ್ಮಿಸುತ್ತಿರುವ ದನ ಕಾಯೋನು ಮತ್ತಿತರ ಚಿತ್ರಗಳು ನಿಧಾನವಾಗಿ ತಯಾರಾಗುತ್ತಿವೆ ಎನ್ನುವ ಸುದ್ದಿ ಬಂದಿತ್ತು. ಈಗ ಕರ್ನಾಟಕದಲ್ಲಿ ಹೊಸಬರ ಚಿತ್ರಗಳ ಹವಾ ಬೇರೆ ಜೋರಾಗಿದ್ದು, ಥಿಯೇಟರ್ಗಳ ಸಮಸ್ಯೆಯೂ ಇದೆ. ಯಾಕೆ ರಿಸ್ಕ್ ತೆಗೆದುಕೊಳ್ಳೋದು? ಇಷ್ಟು ದಿನಾನೇ ಕಾದಿದ್ದೀವಿ ಅಂತೆ, ಇನ್ನೂ ಸ್ವಲ್ಪ ದಿನ ದನಕ್ಕಾಗಿ ದನ ಕಾಯೋಣ ಅಂತಿದ್ದಾರೆ ನಿರ್ಮಾಪಕರು. ಜೂನ್ 24ರಂದು ಬೆಳ್ಳಿ ತೆರೆಗೆ ಹಾರರ್ ಥ್ರಿಲ್ಲರ್ ಹೋಮ್ ಸ್ಟೇ. ಕನ್ನಡದಲ್ಲಿ ಹೋಮ್ ಸ್ಟೇ ಅನ್ನುವ ಚಿತ್ರವೊಂದು ಮುಹೂರ್ತ ಮಾಡಿಕೊಂಡು 3 ವರ್ಷವಾಯಿತು. ಚಿತ್ರ ತಯಾರಾಗಿಯೂ 2 ವರ್ಷಗಳಾಯಿತು. ಬಾಲಿವುಡ್ ಬ್ಯೂಟಿ ಸಯಾಲಿ ಭಗತ್, ಕನ್ನಡದ ಹಿರಿಯ ನಟಿ ಶ್ರುತಿ, ರವಿ ಕಾಳೆ ಮತ್ತು ನಿರ್ದೇಶಕ ವೃಷಭ್ ಶೆಟ್ಟಿ ಅಭಿನಯದ ಚಿತ್ರ ಕನ್ನಡ, ಹಿಂದಿ ಮತ್ತು ತಮಿಳು ಈ 3 ಭಾಷೆಗಳಲ್ಲಿ ಮುಂದಿನ ವಾರ ತೆರೆಗೆ ಬರ್ತಿದೆ. ಚಿತ್ರದ ನಿರ್ದೇಶಕ ಸಂತೋಷ್ ಕೊಡಂಕಿರಿ ಚಿತ್ರದಲ್ಲಿ ನೈಜ ಘಟನೆಯನ್ನ ವಸ್ತುವಾಗಿಸಿ ಅದಕ್ಕೆ ಹಾರರ್ ಟಚ್ ನೀಡಿದ್ದಾರೆ. ಇನ್ನು ನಿರ್ದೇಶಕ ಸಂತೋಷ್ ಸೆನ್ಸಾರ್ ಮಾಡಿಸೋಕೆ 1 ವರ್ಷ ಅಲೆದಾಡಿದ್ದಾರಂತೆ. ಕೊನೆಗೂ 3 ಭಾಷೆಗಳಲ್ಲಿ ಇದೇ ಜೂನ್ 24ರಂದು ಚಿತ್ರವನ್ನ ತೆರೆಗೆ ತರ್ತಿದ್ದಾರೆ.
ಓಂ ಪ್ರಕಾಶ್ ರಾವ್ಗೆ ಕಿಚ್ಚ ಸುದೀಪ್ ಮತ್ತೆ ಸಿಕ್ಕಲ್ವಾ? ಸುದೀಪ್ಗೆ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಹುಚ್ಚ ಸಿನಿಮಾ. ಅಂತಹ ರಿಸ್ಕ್ ತೆಗೆದುಕೊಂಡ ಓಂ ಪ್ರಕಾಶ್ ರಾವ್ ಕಿಚ್ಚ ಅವರಿಗೆ ಹುಚ್ಚ ಸಿನಿಮಾ ಮಾಡಿದ್ರು. ಈ ಜೋಡಿ ಮತ್ತೆ ಯಾಕೆ ಸಿನಿಮಾ ಮಾಡಬಾರದು ಅನ್ನೋದು ಗಾಂಧಿನಗರದಲ್ಲಿ ಆಸೆಯಾಗಿಯೇ ಉಳಿದುಬಿಟ್ಟಿದೆ. ಸದ್ಯ ಓಂ ಪ್ರಕಾಶ್ ನಿರ್ದೇಶನದ ಹುಚ್ಚ 2 ಸಿನಿಮಾ ರಿಲೀಸ್ಗೆ ತಯಾರಾಗಿದೆ. ಮಾಧ್ಯಮಗಳ ಮುಂದೆ ಖಾಸಗಿ ಕಾರ್ಯಕ್ರಮಗಳಲ್ಲಿಯೂ ಓಂ ಪ್ರಕಾಶ್ ರಾವ್ ಕಾಣಿಸಿಕೊಂಡಿಲ್ಲ. ಈ ನಡುವೆ ಹುಬ್ಬಳ್ಳಿ ನಂತರ ಸುದೀಪ್ ಓಂ ಪ್ರಕಾಶ್ ರಾವ್ ಕಾಂಬಿನೇಷನ್ ನಲ್ಲಿ ಮತ್ತೊಂದು ಮಾಸ್ ಸಿನಿಮಾ ಬಂದ್ರೆ ಸೂಪರ್ ಅಲ್ವಾ? ಯಾರು ಅತ್ಯುತ್ತಮ ನಟ, ಯಶ್ ಅಥವಾ ಪುನೀತ್? ಹೈದರಾಬಾದ್ನಲ್ಲಿ ನಡೆಯಲಿರುವ 63ನೇ ಫಿಲ್ಮ್ ಫೇರ್ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ದಿನಗಣನೆ ಶುರುವಾಗಿದ್ದು ಈಗಾಗಲೇ ನಾಮಿನೇಷನ್ ಕೂಡ ಆರಂಭವಾಗಿದೆ. ಇನ್ನು ಕನ್ನಡ ಚಿತ್ರರಂಗದ ಟಾಪ್ ಮೋಸ್ಟ್ ಸ್ಟಾರ್ ನಟರೇ 63ನೇ ಫಿಲ್ಮ್ ಫೇರ್ ಪ್ರಶಸ್ತಿಗೆ ನಾಮಾಂಕಿತಗೊಂಡಿದ್ದು ಫಿಲ್ಮ್ ಫೇರ್ನಲ್ಲಿ ಕಪ್ಪು ಸುಂದರಿಯನ್ನ ತಮ್ಮ ಬಗಲಿಗೆ ಹಾಕಿಕೊಳ್ಳಲು ಕಾತರರಾಗಿದ್ದಾರೆ. ಇದೀಗ ಕನ್ನಡ ಚಿತ್ರರಂಗದಿಂದ ನಾಮಾಂಕಿತಗೊಂಡಿರುವ ನಟ ಸೇರಿದಂತೆ ನಿರ್ದೇಶಕ, ಸಂಗೀತ ನಿರ್ದೇಶಕ ಮುಂತಾದವರ ಸಂಪೂರ್ಣ ಪಟ್ಟಿ ಬಿಡುಗಡೆಯಾಗಿದ್ದು ಸ್ಯಾಂಡಲ್ವುಡ್ನ ಘಟಾನುಘಟಿಗಳು ರೇಸ್ನಲ್ಲಿದ್ದಾರೆ. ರಣವಿಕ್ರಮ ಚಿತ್ರಕ್ಕೋಸ್ಕರ ಪುನೀತ್ ರಾಜ್ಕುಮಾರ್, ಮತ್ತೊಂದು ಕಡೆ ಮಾಸ್ಟರ್ ಪೀಸ್ ಚಿತ್ರಕ್ಕಾಗಿ ರಾಕಿಂಗ್ ಸ್ಟಾರ್ ಯಶ್ ನಾಮಿನೇಟ್ ಆಗಿದ್ದಾರೆ. ಇನ್ನುಳಿದಂತೆ ಎಲ್ಲಾ ವಿಭಾಗಗಳಲ್ಲೂ ನಾಮಿನೇಷನ್ ನಡೆದಿದೆ. ಚಕ್ರವರ್ತಿ ದರ್ಶನ್ ಜೊತೆ ಗುರಾಯಿಸುವ ಗುಮ್ಮನಾದ ಸೃಜನ್. ಕಿರುತೆರೆಯ ಮಜಾ ಸ್ಟಾರ್ ಅಂತಲೇ ಖ್ಯಾತಿ ಪಡೆದಿರುವ ಸೃಜನ್ ಲೋಕೇಶ್ ಮಜಾ ಕೊಡುವುದು ನಿಲ್ಲಿಸಿ ಸ್ವಲ್ಪ ಸೀರಿಯಸ್ ಆದ್ರೆ ಹೇಗಿರುತ್ತೆ? ಸದ್ಯಕ್ಕೆ ಈ ಚಿಂತನೆ ಚಕ್ರವರ್ತಿ ಚಿತ್ರದ ನಿರ್ದೇಶಕ ಚಿಂತನ್ಗೆ ಬಂದಿದೆ. ಇದೇ ಕಾರಣಕ್ಕೆ ಚಕ್ರವರ್ತಿ ಸಿನಿಮಾದಲ್ಲಿ ಸೃಜನ್ ಲೋಕೇಶ್ಗೆ ಕಾಮಿಡಿ ಪಾತ್ರ ನೀಡುವ ಬದಲು ಗುರಾಯಿಸುವ ಗುಮ್ಮನಂತೆ ಸೀರಿಯಸ್ ಪಾತ್ರ ನೀಡಿದ್ದಾರೆ. ಈಗಾಗಲೇ ಚಕ್ರವರ್ತಿ ಚಿತ್ರದಲ್ಲಿ ರೆಟ್ರೋ ಲುಕ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಖಡಕ್ ಫೋಟೋ ಶೂಟ್ ಮಾಡಿಸಿದ್ರು. ಸೇಮ್ ಟು ಸೇಮ್ ಅದೇ ರೆಟ್ರೋ ಲುಕ್ ನಲ್ಲಿ ಫ್ಲೋರಲ್ ಶರ್ಟ್ ಹಾಗೂ ಬೂಟ್ ಕಟ್ ಪ್ಯಾಂಟ್ ಧರಿಸಿ ಸೃಜನ್ ಲೋಕೇಶ್ ಮಿಂಚಿರುವ ಫೋಟೋ ಶೂಟ್ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಾನ್ಯಾರು? ಕ್ಷಣ ಕ್ಷಣಕ್ಕೂ ಕುತೂಹಲ ಕೆರಳಿಸುವ ರನ್ ಆಂಟನಿ ವಾಂಟೆಡ್ ಟ್ರೇಲರ್. ಫ್ಯಾಮಿಲಿ ಆಡಿಯನ್ಸ್ಗೆ ತಕ್ಕ ಹಾಗೆ ದಶಕಗಳಿಂದ ಸದಭಿರುಚಿ ಸಿನಿಮಾಗಳನ್ನ ನೀಡುತ್ತಾ ಬಂದಿರುವ ರಾಜ್ ಕುಟುಂಬ ಒಡೆತನದ ವಜ್ರೇಶ್ವರಿ ಕಂಬೈನ್ಸ್ ಸದ್ಯ ರನ್ ಆಂಟನಿ ಎಂಬ ಸಸ್ಪೆನ್ಸ್ ಥ್ರಿಲ್ಲರ್ ಚಿತ್ರವನ್ನ ಕೊಡುಗೆಯಾಗಿ ನೀಡ್ತಿದೆ. ಇಡೀ ಟ್ರೇಲರ್ನ ಹೈಲೈಟ್ ವಿನಯ್ ರಾಜ್ಕುಮಾರ್. ಎಕ್ಸ್ ಮಿಲಿಟರಿ ಆಫೀಸರ್ ಮ್ಯಾಥ್ಯೂ ಡಿಸೋಜಾ ಪುತ್ರ ಆಂಟನಿ ಡಿಸೋಜಾ ಪಾತ್ರ ನಿರ್ವಹಿಸಿರುವ ವಿನಯ್ ರಾಜ್ಕುಮಾರ್ ಸಮಸ್ಯೆಯಲ್ಲಿ ಸಿಲುಕಿರುವ ಹುಡುಗನಾಗಿ ಕಾಣಿಸಿಕೊಂಡಿದ್ದಾರೆ. ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ದೇವರಾಜ್ ಮಿಂಚಿರುವುದು ರನ್ ಆಂಟನಿ ಚಿತ್ರದ ಮತ್ತೊಂದು ಆಕರ್ಷಣೆ. ನಾಪತ್ತೆಯಾಗಿರುವ ಹುಡುಗಿ ಪಾತ್ರದಲ್ಲಿ ರುಕ್ಷಾರ್ ಮೀರ್ ಅಭಿನಯಿಸಿದ್ರೆ ಫ್ಲಾಶ್ ಬ್ಯಾಕ್ ಗರ್ಲ್ ಫ್ರೆಂಡ್ ಆಗಿ ಸುಷ್ಮಿತಾ ಜೋಶಿ ನಟಿಸಿದ್ದಾರೆ. ಮಣಿಕಾಂತ್ ಖತ್ರಿ ಬ್ಯಾಕ್ ಗ್ರೌಂಡ್ ಸಂಗೀತ ಟ್ರೇಲರ್ಗೆ ಹೆಚ್ಚು ತೂಕ ಕೊಟ್ಟಿದೆ. ರಘು ಶಾಸ್ತ್ರಿ ಚೊಚ್ಚಲ ಬಾರಿಗೆ ನಿರ್ದೇಶನ ಮಾಡಿರುವ ರನ್ ಆಂಟನಿ ಟ್ರೇಲರ್ ಸೂಪರ್ ಆಗಿದೆ. By tomorrow morning, I want him dead. Sorry, sir. I want the boy alive.